ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಹೋಗ್ತಿರೋಂಥ ಜಾಗ ಬಂದ್ಬಿಟ್ಟು ಮುತ್ತತ್ತಿ ರಿವರ್ ಪಾಯಿಂಟ್ ಅಂತ. ಸೊ ನಿಮಗೆ ಕನಕಪುರ ಹತ್ರ ಬರುತ್ತೆ. ನಿಮಗೆಲ್ಲ ಗೊತ್ತಿದೆ ಅದು ಪ್ಲೇಸ್ ಆಲ್ರೆಡಿ. ಸೊ ಅದರಲ್ಲಿ ಏನು ವಿಶೇಷ ಇಲ್ಲ. ಬಟ್ ನಾನು ನಮ್ಮ ಎಕ್ಸ್ ಕೊಲಿಗೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಬಂದ್ಬಿಟ್ಟು 7 ಗಂಟೆ, 1.5 hour ತೋರಿಸ್ತಾ ಇದೆ ಇಲ್ಲಿಂದ. ಸೊ ಬ್ರೇಕ್ಫಾಸ್ಟ್ ಅಂದ್ರು 2 hours ಬೇಕು ನಮಗೆ ಹೋಗಕ್ಕೆ. ಸೊ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಮೇಲೆ ಅಲ್ಲಿಂದ ರಿಟರ್ನ್ ಆಗ್ತೀವಿ. ಇದು ಪ್ಲಾನ್. ಸೊ ನನ್ನ ಫ್ರೆಂಡು ಫ್ಯೂಯಲ್ ಅಪ್ ಮಾಡ್ಸಕ್ ಹೋಗಿದ್ದಾರೆ, ನನ್ ಬರ್ತಾರೆ. ಸೊ ಲೆಟ್ಸ್ ಗೋ. ಇಲ್ಲ ಟ್ರೈ ಮಾಡೋಣವಾ? ಮುಂದೆ ಹಾಕೊಂಬಿಟ್ಟು ಸ್ವಲ್ಪ. ಹೋಗೋಣವಾ? ಅದು ಫ್ಲೈ ಬೈ ಒಳ್ಳೆ ಚೆನ್ನಾಗಿ ಬರುತ್ತೆ. ಬಟ್ ಎಟರ್ನಲ್ ಗಾಡಿ ಪಕ್ಕದಿಂದ ಹಿಂಗ್ ಬರ್ತಿಯಲ್ಲ, ಒಳ್ಳೆ ಮಜಾ ಇದೆ. ಏನು ಎರಡೆರಡು ಕಡೆ ಬಂದಿದೆ ಅನ್ಸುತ್ತೆ. ಸೊ ಈಗ ಬ್ರೇಕ್ಫಾಸ್ಟ್ ಆಯ್ತು, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟಿದೀವಿ. ಸೊ ಇನ್ನೊಂದು 12 ಕಿಲೋಮೀಟರ್ ಇದೆ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ. ಅದಕ್ಕಿಂತ ಮುಂಚೆ ನಿಮಗೆ ದೇವಸ್ಥಾನದ ಹಿಸ್ಟ್ರಿ ಗೊತ್ತಿಲ್ಲ ಅಂದ್ರೆ ಸಣ್ಣದಾಗಿ ಹೇಳ್ಬಿಡ್ತೀನಿ, ಓಕೆನಾ? ಸೊ ಆಕ್ಚುಲಿ ಟೆಂಪಲ್ದು ಹಿಸ್ಟ್ರಿ ಏನು ಅಂತಂದ್ರೆ, ಏನು ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ, ಆಂಜನೇಯ ಇವರೆಲ್ಲ ಯುದ್ಧ ಮುಗಿಸ್ಬಿಟ್ಟು ಲಂಕೆ ಮೇಲೆ ಯುದ್ಧ ಮುಗಿಸ್ಬಿಟ್ಟು ರಿಟರ್ನ್ ಆಗ್ತಿರ್ತಾರಲ್ವಾ. ಸೊ ಅವಾಗ ಆ ಜಾಗದಲ್ಲಿ ತಂಗಿರ್ತಾರೆ. ಸೊ ಅಲ್ಲಿ ತಂಗಿರ್ಬೇಕಾದ್ರೆ ಒಂದು ದಿನ ಸೀತಾಮಾತೆ ಸ್ನಾನಕ್ಕೆ ಹೋಗಿರ್ಬೇಕಾದ್ರೆ ಅವರು ಮೂಗುತಿ ಹಾಕೊಂಡಿರ್ತಾರಲ್ವಾ. ಸೊ ಅದು ಆ ನೀರಲ್ಲಿ ಬಿದ್ದೋಗುತ್ತಂತೆ. ಅದನ್ನ ಆಂಜನೇಯ ಅವರು ಅಲ್ಲಿ ಹುಡುಕಿ ತಂದ್ಕೊಟ್ಟಿದ್ರಿಂದ ಸೀತಾಮಾತೆ ಆಂಜನೇಯಂಗೆ ಮುತ್ತು ಎತ್ತಿ ಅಂದ್ರೆ ಮುತ್ತು ಎತ್ತಿ ಕೊಟ್ಟಿದ್ದಕ್ಕೋಸ್ಕರ ಮುತ್ತು ಎತ್ತಿ ಅಂದ್ರೆ ಮುತ್ತತ್ತಿ ಆಂಜನೇಯ ಅಂತ ಆ ಜಾಗದಲ್ಲಿ ಪ್ರಸಿದ್ಧಿ ಆಗುವಂತ ಒಂದು ವರ ಕೊಡ್ತಾರಂತೆ. ಸೊ ಇನ್ನೊಂದು ಕತೆ ಏನು ಅಂತಂದ್ರೆ, ಅಲ್ಲಿ ಏನು ಆಂಜನೇಯ ಇದಾರಲ್ವಾ, ಸೊ ಆಂಜನೇಯ ಸಣ್ಣ ಹುಡುಗನ ವೇಷದಲ್ಲಿ ಆ ಊರಲ್ಲೇ ನಡ್ಕೊಂಡು ಬರ್ತಿರ್ತಾರಂತೆ, ಓಕೆನಾ? ಅದಾದ್ಮೇಲೆ ಅವರಿಗೆ ಅಲ್ಲಿ ಒಬ್ರು ಹೆಂಗ್ಸ ಸಿಕ್ಬಿಟ್ಟು ಆಂಜನೇಯಂಗೆ ಸ್ವಲ್ಪ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನೋ ಕೊಟ್ರು ಅಂತ ಹೇಳ್ತಾರೆ. ಸೊ ಅದು ತಿಂದಾದ್ಮೇಲೆ ಆಂಜನೇಯ ತನ್ನ ಒರಿಜಿನಲ್ ರೂಪ ಇರುತ್ತೆ, ಆ ರೂಪ ತೋರಿಸಿದ್ರು ಅಂತ. ಅದೆಲ್ಲಿ ರೂಪ ತೋರಿಸಿದಲ್ವಾ ಆ ಜಾಗದಲ್ಲಿ ಟೆಂಪಲ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಲ್ರೆಡಿ ತುಂಬಾ ವಿಡಿಯೋಸ್ಗಳಿದೆ ಯೂಟ್ಯೂಬ್ ಅಲ್ಲಿ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ. ಸೊ ಹಾಗಾಗಿ ನೋಡ್ರೆ ಟೈಮ್ ಸಿಕ್ಕರೆ ಅರ್ಚಕರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಮುತ್ತತ್ತಿಗೆ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ ಅಷ್ಟ. ಇನ್ನೊಂದ್ ಕಡೆ ಬರ್ಬೋದಿತ್ತು, ರೋಡ್ ಯಾವ ತರ ಇದೆ ಗೊತ್ತಿಲ್ಲ. ಬಟ್ ಇನ್ನೊಂದು ಡಾಮಿನಾರ್ ಇರೋದಲ್ವಾ, ಸೊ ಆಫ್ ರೋಡಿಂಗ್ ಮಾಡೋದಕ್ಕೆ ಕರೆಕ್ಟ್ ಆಗೋದಿಲ್ಲ ಅನ್ಕೊಂಡು ಇನ್ನೊಂದು ರೂಟ್ ತಗೊಂಡು ಬರ್ತಾ ಇದೀವಿ. ಸೊ ಇದು ಟೆಂಪಲ್ ವರ್ಗುನು ಟಾರ್ ರೋಡ್ ಇದೆ. ಸೊ ಮೋಸ್ಟ್ಲಿ ಆ ಬಸ್ ಕೂಡ ಅಲ್ಲೇ ಹೋಗುತ್ತೆ ಅನ್ಸುತ್ತೆ ಟೆಂಪಲ್ಗೆನೆ. ಎಷ್ಟು? ಹಾ, ಆ ಕಡೆ BR ಹಿಲ್ಸ್ ಕಡೆ ಬಿಡ್ತಾ ಇದಾರಾ? ಇದು ಗೋವಿಂದ ಕಲ್ಲು ಇದಕ್ಕೆ ಎಲ್ಲ ಬಿಡ್ತಾರ?
ಫೈನಲಿ ಬಂದಿದ್ದಕ್ಕೂ ಜಿಂಕೆ ನೋಡಿದ್ದಾಯ್ತು. ಸೊ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಟೆಂಪಲ್ ಒಳಗಡೆ ಏನು ಹೋಗಿಲ್ಲ. ಸೊ ಗೈಸ್, ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.